ಹೈ ಓ ಓ ಓ ಓ ಓ ಕುಡಿ ಕುಡಿ ಓ ಓ ಏನೇ ಎಷ್ಟು ಕೆಲಸ ಕೊಟ್ಟನು ಕೊಡ 3 ಕಾಸ್ಗ ನೀನು ಕರು ಹುಲ್ಲಾಕದೇ ಆಯ್ತೇನೋ. ಹೋಗಿ ಕೊಟ್ಟಿಗೆಲಿ ಕಸ ಗುಡಿಸಿ ಹೋಗ. ಹಲೋ ಕೇಳಿಸ್ತದೆ ಹೇಳ. ಹಾಂ ಹೊಂಟೋನ್ನ ಏನೋ ನಿದ್ದೆ ಮಾಡ್ತಿರೋದು, ಕೆಲಸ ಮಾಡಲಿ. ಬೆಳಿಗ್ಗೆಯಿಂದ ಒಂದೇ ಗಾಡಿ ಪಂಚರ್ ಹಾಕಿದೆಯಲ್ಲ. ನಾನು ಸೊಸೈಟಿಗೆ ಒಯ್ದು ಬರೋ ಗಂಟೆ 4 ಗಾಡಿ ಪಂಚರ್ ಹಾಕಿ ರೆಡಿಯಾಗಿ ನಿಂತಿರ್ಬೇಕು. ಆಯ್ತಣ್ಣ, ಮಾಡ್ತೀನಿ ಅಣ್ಣ. ಬಾರೋ 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 ನಂದಗೆ. ಹಲೋ, ಕೊಡ್ರೆ ಊರ್ ಜನ ಎಲ್ಲ ಪೂಜೆ ಕಾಯ್ತಿದ್ದ, ಬನ್ನಿ ಕೊಡ್ರೆ. ಹೋಗೋಣ ಇರೋ. ಜವರೇಗೌಡ ಮಗಳ ಮದುವೆಗೆ ಕಾಯಿ ಕೇಳಿದ, ಕಳಿಸ್ತೇನೋ. ಕೊಡ್ರೆ ಲಾರಿ ಬಂದು ನಿಂತಿದೆ, ಹೋಗೋ ಸಮಯ ಕೊಡ್ರೆ. ಗಿರಿಜೇಗೌಡ 20 ಎಕರೆ ಜಮೀನು ಕೊಡ್ತೀನಿ ಅಂತಿದ್ದ, ಆ ವಿಷಯ ಏನಾಯ್ತು? ಕೊಡ್ರೆ ಇನ್ನೇನು ಮಾತಾಡಕ್ ಬತ್ನೇನ್ರು ಕೊಡ್ರೆ. ಕೊಡ್ರೆ ಯಾರ ಕೂಗ್ದಂಗೆ ಆಯ್ತು ಕೊಡ್ರೆ. ಯಾವನೋ ಅರ್ಚೋನು, ನೋಡ್ಕೊಬರ ಅವನನ್ನ. ಸರಿ ಕೊಡ್ರೆ, ಆಯ್ತು ನೋಡ್ಕೊಬತ್ತೀನಿ. ಕೊಡ್ರೆ ಜಿಗ್ಗಿ ಬಂದಿದ್ದೇನೆ ಕೊಡ್ರೆ. ನಡೆಯೋ ಹೋಗೋಣ. ಅಲ್ಲೇ ಯಾಕೆ ನಿಂತಿದ್ಯಾ, ಒಳಗಡೆ ಬಾರೋ ಬಾರೋ. ಏನೋ ನಿನ್ನ ಸಮಸ್ಯೆ, ಕೆಲಸಕ್ಕೆ ಬರಲ್ವಂತಲ್ಲೋ? ಗೌಡ್ರೆ ನೆನ್ನೆಯಿಂದ ಜ್ವರ ಗೌಡ್ರೆ. ಜ್ವರ ಆದ್ರೆ ದುಡ್ಡೇನು ಬಿಟ್ಟಿಲಿ ಬಿದ್ದಿರ್ತೇನೋ? ದುಡ್ಡು ಇಸ್ಕೊಂಡ್ಮೇಲೆ ಕರೆಕ್ಟಾಗಿ ಕೆಲಸ ಮಾಡ್ಬೇಕು ಅಂತ ಗೊತ್ತಿನವಲ್ಲ ನನಗೆ. ಕೆಲಸ ಮಾಡೋಕ್ಕಾಗದಿರೋ ಸೋಂಬೇರಿಗಳ. ಅಮ್ಮ ಅಣ್ಣ ಏನಾಯ್ತಣ್ಣ? ಅಣ್ಣ ಇದ್ದಣ್ಣ, ಅಣ್ಣ ಹೇಳಣ್ಣ 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 ಅಣ್ಣ ಇದ್ದಳಣ್ಣ. ಅಣ್ಣ ಏನಾಯ್ತಣ್ಣ? ಅಣ್ಣ ಹೇಳು
ಯಾಕೋ ಯಾಕೋ ಏನಾಯ್ತು ನಿಂಗೆ? ಏನಾಯ್ತು ಹೇಳು, ಬೇಗ ಹೇಳು, ಹೇಳು ಅಜಯ್. ಹೇಳು ಹೇಳು. ಹೌದಾ, ಎಲ್ಲಿ ನಡಿ ಹೋಗೋಣ. ಗೌಡ್ರೆ ಅವರೆಲ್ಲ ಚೆಂದಾಗಿ ಕೆಲಸ ಮಾಡ್ತಿದ್ರು ಗೌಡ್ರ, ಯಾಕೆ ಗೌಡ್ರೆ ಹೊಡ್ಬಿಟ್ರಿ? ಅವ್ರ ಬಗ್ಗೆ ನಿಂಗೇನೋ ಗೊತ್ತು? ಅಮ್ಮ 3 ವರ್ಷದಿಂದ ಅವ್ರು ಹೇಗಿದ್ರು ಗೊತ್ತೇನೋ ನಿಂಗೆ? ಗೌಡ್ರೆ ಅವರು 3 ವರ್ಷದಿಂದ ಹೆಂಗಿದ್ರು ಗೌಡ್ರೆ? ಹೇಳಿ ಗೌಡ್ರೆ, ಹೇಳಿ ಗೌಡ್ರೆ, ಹೇಳಿ ಗೌಡ್ರೆ. ಅವ್ರು ಹೇಗಿದ್ರು ಅಂದ್ರೆ ಹುಟ್ಟು ಪೋಖ್ರಿಗಳೇ. ಯಾವುದಮ್ಮ ಒಂದು ಹುಡುಗಿನೂ ಬತ್ತೇ ಇಲ್ಲ, ಕಣ್ ನಪ್ ಮಾಡ್ಕೊಳ್ಳವಂದ್ರೆ ಈ ಓಲ್ಡ್ ಮುದ್ಕಿರ್ ನೋಡ್ಬಿಟ್ಟೆ ಬೇಜಾರಾಗ್ಬಿಟ್ಟಿದೆ ಕಣ. ಅವನೇಕೋ ಅತ್ತಾಗ ಹೋಗ್ತಿದ್ದಾನೆ. ಹಲೋ ಧನುಷ್, ಏನ್ರ ಎಲ್ಲೋಗ್ತದೆ ಬಾರ ಇಲ್ಲಿ. ಏನ್ರೋ ನೀವೇನ್ರೋ ಇಲ್ಲಿ ನಮ್ಮ ಹುಡುಗಿ ನೋಡಕ್ ಹೋಗ್ತಿದ್ದೀವಿ ಕಣ. ಈ ಕೊರೋನೆಯಿಂದ ಬಸ್ ಸ್ಟ್ಯಾಂಡ್ಗೆ ಒಂದು ಹುಡುಗಿರು ಬತ್ತಿಲ್ಲ ಕಣ, ತುಂಬ ಬೋರ್ ಆಗ್ಬಿಟ್ಟಿದೆ ಕಣ. ನಮಸ್ತೆ ಅಣ್ಣ. ಅಣ್ಣ ನಿಮ್ಮ ಜೊತೆಗೆ ಒಂದು ವಿಷಯ ಮಾತಾಡ್ಬೇಕಾಯ್ತು ಅಣ್ಣ. ಅಮ್ಮ ಏನು ಸಮಾಚಾರ? ಅಣ್ಣ ಕಳ್ಬಟ್ಟಿ ಮಾಡ್ತಿರೋ ವಿಷಯನ ಆ ಮಾದಪ್ಪ ಪೊಲೀಸ್ ಕೇಳ್ತೀನಿ ಅಂತ ಎದುರಿಸ್ತಾನೆ. ಏನಾರು ಆಗಲಿ ಅವ್ರ ಮನೆಯವ್ರಿಗೆ ಒಂದು ಗತಿ ಕಾಣಿಸ್ಬೇಕು ನೀವು. ಹೌದಾ, ಆಗ್ತಾರ ತೊಂದರೆ ಆಗ್ತಿದೆಯಾ? ಇದಕ್ಕೆಲ್ಲ ಒಬ್ಬಿದ್ದಾನೆ, ಅದಕ್ಕೆ ಅವನೇ ಸರಿ. ಯಾರಣ್ಣ ಅವರು? ಪಾಲ್ಟಿಂಗ್ ಅರೇಂಜ್ ಮಾಡಿ ಇದಕ್ಕೆಲ್ಲ ಅವನೇ ಸರಿ, ಅವನೇ ಜಗ್ಗಿ. ಅಣ್ಣ ಫೋನ್ ಬಂದೈತೆ ತಗೊಳ್ಳಿ. ಹಲೋ, ಹೇಳೋ ಮಚ್ಚ. ನಾಳೆ ಗೊತ್ತಲ್ಲ ನಮ್ಮ ಮಠ, ಬುಲ್ಬುಲ್ ಬಾರಕ್ಕೆ ಬಂದ್ಬಿಡು. ಮಗ, ನಮ್ಮ ಹುಡುಗಿ ಕೆರೆ ಹತ್ರ ಬರೋಕ್ಕೆ ಇದ್ದಾಳೆ. ತುಂಬ ವರ್ಷದಿಂದ ಲವ್ ಮಾಡ್ತಿರೋದು, ನಿನಗೆ ಗೊತ್ತಲ್ಲ. ಸ್ವಲ್ಪ ಹೋಗ್ಬೇಕಾಗಿತ್ತು, ಗಾಡಿ ಬೇಕಾಗಿತ್ತು, ಕೊಡ್ತೀಯಾ? ಹೌದಾ, ಸರಿ ತಕೋ. ಜೋಪಾನ ಕಣ. ರೂಪ, ಬರ್ತೀಯಾ? ಬಂದೇ ಬರ್ತೀಯಾ ಅಂತ ಕಾಯ್ತಾ ಇದ್ದೀನಿ. ನಿನಗೋಸ್ಕರ ಪ್ರತಿದಿನ ಪ್ರತಿ ಕ್ಷಣ ಕಾಯ್ತಾನೇ ಇರ್ತೀನಿ. ನೀನು ಬರ್ತೀನಿ ಅಂತ ಹೇಳಿದ ಮೇಲೆ ನನ್ನ ಮನಸ್ಸು ನನ್ನ ಕೈಗೆ ಸಿಗ್ತಾ ಇಲ್ಲ. ನನ್ನ ಮನಸ್ಸು ಯಾವಾಗಲೂ ಒಂಟಿ ಇಲ್ಲ ಅನಿಸ್ತಾ ಇದೆ. ಯಾಕೆಂದರೆ ನನ್ನ ಮನಸ್ಸು ನಿನ್ನ ಮನಸ್ಸಿನ ಜೊತೆ ಬೆರ್ತೋಗ್ಬಿಟ್ಟಿದೆ ರೂಪ. ನಿನ್ನ ನಗು, ನಿನ್ನ ನೆನಪು ಮರೆಯೋಕ್ಕೆ ಆಗ್ತಾ ಇಲ್ಲ. ನನ್ನ ಮನಸ್ಸು ನಿನ್ನ ಜೊತೆನೇ ಹಾರೋಗ್ಬಿಟ್ಟಿದೆ ಅನಿಸ್ತಾ ಇದೆ ರೂಪ. ಯಾಕೋ ನನ್ನ ಮನಸ್ಸು ನನ್ನ ಮಾತನ್ನೇ ಕೇಳ್ತಾ ಇಲ್ಲ. ಊಟ, ತಿಂಡಿ, ನಿದ್ದೆ ಯಾವುದನ್ನು ಸರಿಯಾಗಿ ಮಾಡೋಕ್ಕೆ ಆಗ್ತಾ ಇಲ್ಲ. ಅಮ್ಮ ಯಾವಾಗಲೂ ಬೈತಿರ್ತಾರೆ, ಯಾಕೆ ಈ ಥರ ಪೇಚಾಡ್ತೀವಿ ಅಂತ. ಅವ್ರಿಗೇನು ಗೊತ್ತು ನನ್ನ ಮನಸ್ಸಲ್ಲಿ ನೀನು ತೇಲಾಡ್ತಿರೋದು. ಹಲೋ, ಹೇಳು ಚಿನ್ನ. ಇಲ್ಲಿಗೆಲ್ಲ ಮುಗೀತು ಅಂತ ಅನ್ಕೋ. ಪ್ಲೀಸ್ ಇನ್ಮೇಲಿಂದ ನೀನು ನಂಗೆ ಕಾಲ್ ಮಾಡಬೇಡ. ರೇಖಾ,
ನೀನು ಸಿಗ್ತೀಯ ಅನ್ನೋ ಈ ಕೆಟ್ಟ ಕಲ್ಪನೆ ನನ್ನ ಮೋಸ ಮಾಡಿಬಿಡ್ತು ರೂಪ. ಇನ್ನು ಮುಂದೆ ನಿನ್ನ ಪ್ರೀತಿ ನನಗೆ ಸಿಗಲ್ಲ ಅಲ್ವಾ? ಕೊನೆಗೂ ನೀನು ಒಂದ್ಸಲಿನೂ ನೋಡೋಕ್ಕೆ ಆಗಿಲ್ವಲ್ಲ ರೂಪ? ನನ್ನ ಬಿಟ್ಟು ನೀನು ದೂರ ಹೋಗ್ತೀಯಾ? ಕಿರುಚಿತ್ರದಲ್ಲಿ ನಾಯಕಿಯ ಕೊರತೆ ಆದ ಕಾರಣ ಮುಂದಿನ ಕಿರುಚಿತ್ರದಲ್ಲಿ ನಾಯಕಿಯ ಜೊತೆಗೆ ಕಥೆಯನ್ನು ಮುಂದುವರಿಸಲಾಗುವುದು. ನೀನಿಷ್ಟು ಬರ್ದಿಲ್ಲ ಅನಿಸುತ್ತೆ. ಅಣ್ಣ ಇಲ್ಲೇ ಇದ್ದಾರೆ ಬನ್ರು. ನಮಸ್ತೆ ಅಣ್ಣ. ಅಣ್ಣ ಯಾವಾಗಲೂ ಟೈಟಲ್ಲೇ ಇರ್ತೀರಾ? ಕುಂತ್ಕೊಳ್ರೋ. ಏನ್ರೋ ಸಮಾಚಾರ? ಅದೇನು ಡೀಲು? ಕೈಯ ಕಾಲ? ಅಣ್ಣ ಅದೇ ಒಂದು ಡೀಲ್ ಹೇಳಿದ್ನಲ್ಲ ಫೋನ್ಲಿ. ಸರಿ ಅರ್ಥ ಆಯ್ತು ಹೇಳು. ಏನು ತೊಂದರೆ? ತುಂಬ ತೊಂದರೆ ಕೊಡ್ತಾ ಇದ್ದಾರೆ ಅಣ್ಣ. ಎಲ್ಲಿ ಸಿಗ್ತಾನ ಅವನು? ಯಾರ ಅವನು? ಅಣ್ಣ ಅವ್ರ ಮನೆ ಅಗ್ರಹಾರದಲ್ಲಿ ಬರುತ್ತೆ, ಬಸ್ ಸ್ಟ್ಯಾಂಡ್ ಬನ್ನಿ ತೋರಿಸ್ತೀನಿ. ಯಾವುದೇ ಇದು ಡಮ್ಮಿ ಡೀಲ್ ತಂದಿದ್ಯೋ? ನಮ್ಮದು ಗೊತ್ತಲ್ಲ, ಒಂದು ಪಾರ್ಟಿ ಅರೇಂಜ್ ಮಾಡಿ ಡೀಲ್ ಮುಗಿಸ್ಕೊಡ್ತೀನಿ. ನಿಮ್ಗೀತ ಹೆಚ್ಚಣ ಪಾರ್ಟಿ ಯಾಕೆ ಹಬ್ಬನೇ ಮಾಡಿಸ್ತೀನಿ ಬನ್ನಿ ಅಣ್ಣ. ಆದರೂ ನೀನು ನಮ್ಮ ಹುಡುಗ ಮಾಡ್ಕೊಡ್ತೀನಿ ಬಿಡು. ಅಮೌಂಟ್ ಎಲ್ಲ ಮಾತಾಡಿದ್ದಾರೆ ತಾನೆ? ಹೊರಡಿ, ನಾಳೆ ಸಿಗ್ತೀನಿ. ಬರ್ತೀವಣ್ಣ. ಬಾಯ್ ಕಣ್ರೋ. ನೋಡ್ಕಂದ, ನೀ ಚಂದಾಗಿ ಓದಿ ಒಳ್ಳೆ ಆಫೀಸರ್ ಆಗಬೇಕಪ್ಪ. ಇದೇ ನನ್ನ ಆಸೆ ಕಂದ. ಎಷ್ಟೇ ದುಡ್ಡು ಖರ್ಚಾದರೂ ನಾನು ತಂದು ಕೊಡ್ತೀನಪ್ಪ. ಕೊನೆ ಪಕ್ಷ ಯಾವುದೇ ಮನೆ ಜೀತ ಮಾಡೋ ಆದರೂ ನೀನು ನಾನು ಓದಿಸ್ತೀನಿ. ನನಗೆ ಮೋಸ ಮಾಡಬೇಡಪ್ಪ. ಯಾವುದೇ ಆಸೆ ಆಕಾಂಕ್ಷೆಗೆ ಬಲಿಯಾಗದೆ, ಯಾರ ಸವಸ್ಸನ್ನು ಹೋಗದೆ ನನ್ನ ಹೆಸರು ಉಳಿಸಿಕೊಂಡ. ಇದೇ ಅಪ್ಪ ನಿನ್ನ ಬಡ ಅಪ್ಪನ ಕೊನೆ ಮಾತು. ಇನ್ನೂ ರೆಡಿಯಾಗಿಲ್ಲ? ಇಲ್ಲ ಕಣೋ, ಇವತ್ತು ನಾನು ಬರಲ್ಲ. ನಮ್ಮ ತಂದೆಗೆ ಹುಷಾರಿಲ್ಲ, ನೀನೇ ಹೋಗಿದ್ ಬಾ. ನಾನಂತೂ ಕಾಲೇಜ್ಗೆ ಹೋಗಿ ಒಳ್ಳೆ ಸ್ಟೂಡೆಂಟಾಗಿ ಒಳ್ಳೆ ಕೆಲಸ ತಗೊಂಡು ನಮ್ಮ ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೋಬೇಕು ಅನ್ನೋದೇ ನನ್ನ ಆಸೆ. ಅಣ್ಣ ಅಲ್ಲೋಯ್ತಾ, ಅವನೇ ಮಾದಪ್ಪನ ಮಗ. ಸರಿ ಹೋಗ್ರೋ. ಅವನೇ ಅಣ್ಣ ಮಾದಪ್ಪನ ಮಗ. ಓ ಇನ್ನು ಚಿಗ್ರು. ಸರಿ ಬಿಡ್ರು, ನಾಳೆ ಕೊಂಗನಕಟ್ಟೆ ಹತ್ರ ಪಾರ್ಟಿ ಅರೇಂಜ್ ಮಾಡ್ಬಿಡಿ, ಎಲ್ಲ ಅಲ್ಲೇ ಸೇರೋಣ. ಸರಿ ಅಣ್ಣ. ತಿನ್ಕೊಂಡ್ರು. ಅಣ್ಣ ಹೇಳಿದ್ನಲ್ಲ ಮ್ಯಾಟ್ರು, ಅವನೇ. ಓಯ್ ಶಿಷ್ಯ ಬಾಯ್ಲೆ ಬಾರಲ್ಲ. ಏನಣ್ಣ? ಬಾರ ಕುತ್ಕೊಳ್ಳೋ. ಇಲ್ಲಣ್ಣ, ಇದೆಲ್ಲ ನಂಗೆ ಇಷ್ಟ ಇಲ್ಲ. ಏನೋ ಕುಡಿಯೋ. ಬಿಡಿಯೋಣ ಬಿಡೋಣ, ನಿನ್ ಕೈ ಏನೋ ಬಿಟ್ಬಿಡೋಣ. ಕುಡಿಯೋ. ಏನು ಬಿಡಿಯೋಣ ಅದು ತಗೋಬರೋ. ಬಿಡಿಯೋಣ ಬಿಡೋಣ, ನಿನ್ ಕೈ ಅದು ತಗೋಬರೋ. ಬಿಡ್ರೋ. ಬಿಡ್ರೋ, ನಾನು ನಮ್ಮ ಅಪ್ಪನಿಗೆ ಹೇಳ್ತೀನಿ ಬಿಡ್ರೋ.
ಕೈ ನೋಯ್ತಿದೆ ಕುಡಿಯಲೇ ನಮ್ಮ ಅಪ್ಪನಿಗೆ ಹೇಳ್ತೀನಿ ಬಿಡ್ರು. ಬಿಡ್ರೋ. ವಾಸನ ಬರ್ತೈತೆ ಬಿಡ್ರೋ. ಏಯ್ ಯಾಕ್ರ ಅವನಿಗೆ ಕುಡಿಸ್ತೀರಾ? ಅವ್ನು ಬೇಡ ಅಂದ್ರು ಯಾಕ್ರ ಬಲವಂತ ಮಾಡ್ತೀರಾ? ಅವ್ನು ಕೇಳಿದ್ನೇನು? ಹೊಡಬೇಕು. ಏಯ್ ಎಲ್ಲ ನಿನ್ನಿಂದೆ ಕಣೋ. ಅಣ್ಣ ಅಣ್ಣ ಏನಾಯ್ತಣ್ಣ? ಮಾತಾಡೋಣ. ಏಯ್ ಮಗನೇ, ಭಾರಿ ಅತಿ ಆಯ್ತು ನಿಂದು. ಯಾಕೋ ಓದೋ ಹುಡುಗರಿಗೆಲ್ಲ ಕುಡಿಸ್ತೀಯಾ? ನಮ್ಮ ಹುಡುಗನ ತಂಟೆಗೆ ಇನ್ನೊಂದ್ಸಲ ಬಂದರೆ ನಿನ್ನಂತೂ ಸುಮ್ಮನೆ ಬಿಡಲ್ಲ ಕಣೋ. ಅಣ್ಣ ಏನಣ್ಣ ನಮಗೆ ವಜಾ ಕೊಟ್ರು, ನಮಗೆ ಹೊಡಿತೀರಂತಣ್ಣ. ಲೈ ನೆನೆ ನಮ್ಗೆ ಅವಾಜ್ ಆಗ್ತಾನ, ಇಲ್ಲಿ ಸಿಗ್ತಾನ ಅವನು. ಅಣ್ಣ ಫಸ್ಟು ಅನ್ಕೊಂಡ್ರೆ ಏನು ಮುಗಿಸೋಣ, ಆಮೇಲೆ ಅವನೊಂದು ಗತಿ ಕಾಣಿಸೋಣ. ಸರಿ ಅಜಯ್ ಯಾವ ರೋಡ ತಿರುಗಾಡ್ತಾನೆ ಅಲ್ಲಿಗೆ ಹೋಗೋಣ ಬಾರೋ. ಲವ್ ಶಿಷ್ಯ, ಅವನು ಅಜಯ್ ತಾನೆ ಅವನು. ಹೋಗಿ ಕರ್ಕೊಬಾರ ಅವನ್ನ. ಶಿಷ್ಯ ಬಾರೋ, ಇಲ್ಲಿ ಅಣ್ಣ ಕರೀತವ್ರೆ. ಬಾರೋ. ಏನು ಇರ್ಲಿ ಬಾರೋ. ನಮ್ಮ ಅಪ್ಪನಿಗೆ ಇರ್ಲಿ ಬಾರೋ. ಆಯ್ತು ಬಿಡು, ಇರ್ಲಿ ಬಾರೋ. ಲೇ ಬಾರ ಇಲ್ಲಿ, ಬಾರ ಕೂತ್ಕೊಳ್ಳೋ. ಐ ಸೈಡ್ ಗೊತ್ತಾ? ಲವ್ ಜೀವನ ಇರೋದು ಒಂದೇ ಸಲ. ಕುಡಿಬೇಕು, ತಿನ್ನಬೇಕು, ಎಂಜಾಯ್ ಮಾಡಿ ಸೋಕಿ ಮಾಡಬೇಕು. ನಿಂತಾರ ಓದು ಅಂದರೆ ಜೀವನವೇ ಹೊಂಟೋಗುತ್ತೆ ಕಣೋ. ಜೀವನದಲ್ಲಿ ಓದಿ ಏನಕ್ಕೆ ಇಷ್ಟ ಆಗ್ತೀಯ? ಹಾಂ, ಕುಡಿದು ನೋಡು ಒಂಚೂರ, ಸ್ವರ್ಗ ತೋರಿಸ್ತೀನಿ. ಓಯ್ ಒಂದು ಬಿಯರ್ ತಗೊಬರೋ. ತಗೊಳ್ಳಿ ಅಣ್ಣ. ಸರಿ ಥ್ಯಾಂಕ್ಸ್, ಹೋಗೋ ಕುಡಿಯೋ ಪಾಪ. ಆಗಲ್ಲ, ಇದೆಲ್ಲ ಇಷ್ಟ ಕುಡಿಯೋ ಆಗಲ್ಲ. ಏನಾಗಲ್ಲ. ನಂಗೆ ಬೇಡ ನೋಡು ಇಲ್ಲಿ ನೋಡಿ, ಇಲ್ಲಿ ಇಷ್ಟೇ ಕಣ, ಇಷ್ಟೇ ಕುಡಿ. ಚೆನ್ನಾಗಿದ್ದ? ಕುಡಿಯೋ, ತಗೊಳ್ಳೋ. ಇನ್ನೊಂಚೂರು ಕೊಡೋಣ. ಹೇಗಿದೆ ಅಜಯ್? ಏನಿದೆ ಸ್ವರ್ಗ. ತಕಳ. ಇನ್ನೊಂಚೂರು ಕೊಡೋಣ. ಅಣ್ಣ ಏಣ ಇಷ್ಟು ಬೇಗ ಖಾಲಿ ಆಯ್ತು, ಇನ್ನೊಂದು ತರ್ಸೋಣ. ನೀನು ನನ್ನ ಮಗ ಹಿಂಗೆ ಕುಡಿದ್ಬಿಟ್ನ. ಲೋ ಇನ್ನೊಂದು ತಕ ಬರಲ್ಲ. ಇನ್ನೊಂಚೂರು ಕೊಡೋಣ. ಶಿಷ್ಯ ನಮಸ್ತೆ ಅಣ್ಣ. ಶಿಷ್ಯ ನಡೆಯೋ ಹೋಗೋಣ. ನಡೆಯೋಣ ಹೋಗೋಣ, ನಮ್ಮ ಪಾಲ್ಗೆ ನೀವೇ ಕಣ ದೇವರು. ಜೋಪಾನ ಕಣಲೇ. ಜೋಪಾನ ಅಣ್ಣ. ನೀ ಕೊಟ್ಟಿ ಡೀಲ್ ಮುಗೀತು, ತಲೆಕೆಡ್ಸ್ಕೊಬೇಡ, ನಡೆಯೋ ಹೋಗೋಣ. ನೀವು ಸ್ವರ್ಗದ ಸಿಂಧೂರ. ಲೋ ಮಗ ಏನಾಯ್ತು? ಎದ್ದೇಳೋ. ಲೋ ಎದ್ದೇಳೋ ಮಗ. ಬಿಡಲ್ಲ. ಏನಾಯ್ತು ಹೇಳು. ಲೋ ಇವ್ನಿಗೆ ಫುಲ್ ಕುಡಿಸ್ಬಿಟ್ಟಿದ್ದಾರೆ ಕಣೋ. ಕೆಲ ನನ್ನ ಮಕ್ಕಳೇ ಕಾರಣ. ಅವ್ರು ನೀವು ಸುಮ್ಮನೆ ಬಿಡಬಾರ್ದು ಕಣೋ. ಅವ್ರನ್ನೆಲ್ಲ ಸುಮ್ಮನೆ ಬಿಡಬಾರ್ದು, ನಡೆಯೋ. ಲೂಸ್ ಜಗ್ಗಿ ನೋಡ್ದೇನೋ. ಡೈಮಂಡ್ ಫ್ಯಾಕ್ಟ್ರಿಗೆ ಒಬ್ಬ ಹುಡುಗಿ ಕರ್ಕೊಂಡ. ನನ್ನ ಮಕ್ಕಳು ಅಲ್ಲಿದ್ದಾರಾ? ಇವತ್ತೈತೆ ಅವ್ರಿಗೆ.
ಬಾರೋ. ನಡಿಯೋ. ನನ್ನ ಮಗನೇ, ನಿಂಗೆ ಫಸ್ಟೇ ವಾರ್ನಿಂಗ್ ಮಾಡಿರ್ಲಿಲ್ವೇನೋ? ಇವನ್ ಹೊಡಿಲೇಬೇಕು ಕಣೋ. ಲವ್, ಬಾರೋ ಹೋಗೋಣ. ಬಿಟ್ಬಿಡೋ ಇದನ್ನೆಲ್ಲ. ಎಲ್ಲ ಬೇಡ, ಬಿಟ್ಟಾಕೋ. ಲೋ, ತುಂಬ ಸುಸ್ತಾಗ್ಬಿಟ್ಟಿದ್ದಾನೆ ಕಣೋ. ಊಟ ಮಾಡಿದಾನೋ ಇಲ್ವೋ ಗೊತ್ತಿಲ್ಲ ಕಣೋ. ಇವೆಲ್ಲ ನಿನ್ನಿಂದಾಗಿರೋ ಅನಾಹುತಗಳು ಕಣ. ಸ್ವರ್ಗ ಸ್ವರ್ಗ ನಿಮ್ಗೇನು ಗೊತ್ತು ಕೂಸ್ಗಳ? ಸ್ವರ್ಗ ಕಣ. ಕುಡಿಯೋದ್ರಲ್ಲಿರೋ ಸುಖ ನಿಮ್ಗೇನ್ರೋ ಗೊತ್ತು? ಇದೆಲ್ಲ ಬೇಡ ಕಣೋ, ಬಿಟ್ಬಿಡೋ. ಏನೋ ಇವನು ಬ್ಲಡ್ ಕಕ್ಕತ್ತಿದ್ದಾನೆ. ಲೋ, ತುಂಬ ಜ್ವರ ಕಣೋ ಇವನ್ಗೆ. ಆಂಬುಲೆನ್ಸ್ಗೆರ ಫೋನ್ ಮಾಡೋ. ಆಂಬುಲೆನ್ಸ್? ಆಂಬುಲೆನ್ಸ್? ದಯವಿಟ್ಟು ದಾರಿ ಬಿಡಿ, ದಯವಿಟ್ಟು ದಾರಿ ಬಿಡಿ ಪ್ಲೀಸ್, ದಯವಿಟ್ಟು ದಾರಿ ಬಿಡಿ. ದಯವಿಟ್ಟು ದಾರಿ ಬಿಡಿ, ದಯವಿಟ್ಟು ದಾರಿ ಬಿಡಿ ಪ್ಲೀಸ್, ದಯವಿಟ್ಟು ದಾರಿ ಬಿಡಿ ಸರ್, ದಯವಿಟ್ಟು ದಾರಿ. ನೀವೇನಾ ಮಾದಪ್ಪ ಅವರು? ಬನ್ನಿ ಈ ಕಡೆ. ತುಂಬ ಸೀರಿಯಸ್ ಆಗಿಬಿಟ್ಟೈತೆ. ನಿಮ್ಮ ಮಗನ ರಿಪೋರ್ಟ್ ನೋಡಿದೆ, ಕಂಡೀಷನ್ ಕ್ರಿಟಿಕಲ್ ಆಗಿದೆ. ಲಾಸ್ಟ್ ವೀಕೆ ನೀವು ಅಡ್ಮಿಟ್ ಮಾಡಬೇಕಾಗಿತ್ತು. ಇವಾಗ ಅವನು ಸಾವು ಬದುಕಿನ ನಡುವೆ ಹೋರಾಡ್ತಿದ್ದಾನೆ. ಇಲ್ಲಿವರೆಗೆ ಏನು ಮಾಡ್ತಿದ್ರಿ ಮಾದಪ್ಪ? ಟೈಮ್ ಊಟ ಮಾಡ್ತಿರ್ಲಿಲ್ವಾ? ಸಿಗರೇಟು ಗಾಂಜೆಯಿಂದ ಅವನ ಕಿಡ್ನಿ ಫೇಲ್ಯೂರ್ ಆಗೈತೆ. ಗಾಬರಿ ಆಗಬೇಡಿ, ಧೈರ್ಯ ತಗೊಳ್ಳಿ. ದೇವ್ರಿದ್ದಾನೆ. ಆಪ್ರೇಷನ್ ಮಾಡಿದ್ರೆ ಎಲ್ಲ ಸರಿ ಹೋಗುತ್ತೆ. ಮಾಡ್ಬಿಡಿ ಡಾಕ್ಟ್ರೆ, ಮಾಡ್ಬಿಡಿ. ನಿಮಗೆ ಅದಕ್ಕೆ ಎಷ್ಟಾಗ್ಬೋದು ಅಂದರೆ ಒಂದು 9 ರಿಂದ 10 ಲಕ್ಷ ಆಗುತ್ತೆ ಮಾದಪ್ಪ ಅವರು. 9 ಲಕ್ಷನಾ? ಹಾಂ, ನೀವೇ ಕಾಪಾಡಬೇಕು ಡಾಕ್ಟ್ರೆ, ನೀವೇನಾದರೂ ಮಾಡಿ ಡಾಕ್ಟ್ರೆ. ಅಷ್ಟೊಂದು ದುಡ್ಡು ನಾನು ಎಲ್ಲ ನಂಬಿಸ್ಲಿ ಡಾಕ್ಟ್ರೆ. ಎದ್ದೇಳಿ. ಇಷ್ಟಕ್ಕೆ ಯಾಕೆ ಗಾಬರಿ ಮಾಡ್ಕೋತೀರಾ? ಸಮಾಧಾನ ಮಾಡ್ಕೊಳ್ಳಿ, ದೇವ್ರಿದ್ದಾನೆ. ಅವನು ದುಶ್ಚಟಕ್ಕೆ ಬಲಿಯಾಗಿದ್ದಾನೆ. ಗಾಂಜಾ, ಸಿಗರೇಟು, ಡ್ರಗ್ಸು ತಗೋತಿದ್ದ ಅನಿಸುತ್ತೆ. ನಿಮ್ಗೇನು ಗೊತ್ತಿಲ್ವಾ? ನಾನೊಬ್ಬ ಡಾಕ್ಟ್ರಾಗಿ ನಿಮಗೆಲ್ಲ ಓಪನಾಗಿ ಹೇಳ್ತಿದ್ದೀನಿ. ಇನ್ನು ಮುಂದೆ ನೀವು ಎಷ್ಟು ಬೇಗ ದುಡ್ಡನ್ನ ಏರ್ಪಾಟ್ ಮಾಡ್ತೀರೋ ಅದ್ರ ಮೇಲೆ ಕೆಲಸ ನಡೆಯುತ್ತೆ. ಬೇರೆ ಕಡೆ ಆದರೆ ದುಡ್ಡು ಜಾಸ್ತಿ ತಗೋತಾರೆ, ನಾನಾದರೆ ಕಡಿಮೆ ಮಾಡಿಕೊಡ್ತೀನಿ. ನಮ್ಮ ಪಾಲಕ್ಕೆ ನೀವೇ ದೇವರಿದ್ದಾಗಟ್ರೆ. ಏನಿಲ್ಲ, ಧೈರ್ಯ ತಗೊಳ್ಳಿ, ನಾನಿದ್ದೀನಿ. ಒಳಗಡೆ ಆಪ್ರೇಷನ್ ಐತೆ, ನಾನು ಹೋಗಬೇಕು. ಒಂದು ವೀಕಲ್ಲಿ ಅಮೌಂಟ್ ರೆಡಿ ಮಾಡ್ಕೊಬಿಡಿ, ನಾನು ಬರ್ತೀನಿ. ಡಾಕ್ಟ್ರೆ, ಅಯ್ಯೋ ದೇವ್ರೇ, ನಾನು ಏನು ಮಾಡ್ಲಪ್ಪ ಈಗ? ಆಸ್ಪತ್ರೆ ಇರೋ ನನ್ನ ಮಗನ ನಾನು ಹೇಗೆ ಬದುಸ್ಕೊಳ್ಳಪ್ಪ ದೇವ್ರೇ? ನನ್ನ ಕನಸುಗಳೆಲ್ಲ ನುಚ್ಚು ನೂರಾಯ್ತಲ್ಲಪ್ಪ. ಅಯ್ಯೋ ದೇವ್ರೇ, ನನ್ನ ದುಡ್ಡು ಹೆಂಗೆ ಅರೇಂಜ್ ಮಾಡ್ಲಪ್ಪ? ನನ್ನ ಮಗ ಬೇಕಪ್ಪ. ಯಾವ ರೂಪದಲ್ಲಿ ಬಂದು ನನ್ನ ಮಗನ ಬದಿಸ್ಕೊಡಪ್ಪ, ನನ್ನ ಬದಿಸ್ಕೊಡು. ಅಲ್ಲೋಡ್ರ ಅಣ್ಣ ಬಿದ್ದಿದ್ದಾನೆ, ಬಂದ್ರ ಓಡೋಣ. ಏನಾಯ್ತಣ್ಣ? ಅಣ್ಣ, ನೀರು ತಗೋಣ.
ಬೇಗ ಬಣ್ಣ. ಅಣ್ಣ ಇದೇ ಕಣ ಬಿದ್ಬಿಟ್ರಿ, ಏನಾಯ್ತಣ್ಣ? ನಮ್ಮ ಅಜ್ಜಿನ ಎಮರ್ಜೆನ್ಸಿ ವಾರ್ಡ್ಗೆ ಅಡ್ಮಿಟ್ ಮಾಡಿದ್ದೀನಿ. ಡಾಕ್ಟ್ರು 9 ಲಕ್ಷ ಕೇಳ್ತಿದ್ದಾರೆ. ಅಷ್ಟೊಂದು ದುಡ್ಡು ನಾನೆಲ್ಲ ಬರ್ಸ್ಲಿ? ಇರೋ ಬರೋ ಆಸ್ತಿ ಒಡವೆನೆಲ್ಲ ಮಾರಿದ್ರೆ ಅಮ್ಮಮ್ಮ ಅಂತಂದರೆ 5 ಲಕ್ಷ ಆಗ್ಬೋದು. ಈ 4 ಲಕ್ಷ ನಾನು ಏನು ಮಾಡಲಿ? ಎಲ್ಲ ಬರ್ಸ್ಲಿ? ಅಷ್ಟೊಂದು ದುಡ್ಡು ಯಾರು ಕೊಡ್ತಾರೆ? ಅಯ್ಯೋ ದೇವರೇ. ನಮ್ಮ ಅಜಯ್ ಒಳ್ಳೆ ಆಫೀಸರ್ ಆಯ್ತಾನ ಅಂತ ನಾನು ಕನ್ಸ್ಕೊಂಡಿದ್ದೆ. ಆದರೆ ಡಾಕ್ಟ್ರು ಅವ್ನು ಡ್ರಗ್ಸ್ ತಗೋತಿದ್ದ, ಕುಡಿತಾ ಇದ್ದ ಅಂತಂತಿದ್ದಾರೆ. ಆದರೆ ಅವನು ಯಾರ ಸಮಸ್ಯೆನೂ ಸೇರೋದು ನಾನು ನೋಡೇ ಇಲ್ಲಪ್ಪ. ಅದು ಯಾರ್ದು ಅವನ ತಲೆ ಕೆಡಿಸಿದ್ರು, ಯಾರು ಅವನನ್ನು ಹಾಳು ಮಾಡಿದ್ರು ಅಂತಲೇ ನನಗೆ ಗೊತ್ತಾಗ್ತಿಲ್ಲ ಕಣ್ರಪ್ಪ. ಅಣ್ಣ ನಂಗೆ ನಮ್ಮ ಅಜಯ್ ಮುಖ್ಯ ಅಣ್ಣ. ಎಷ್ಟೇ ದುಡ್ಡಾದ್ರು ನಾವು ತಂದು ಕೊಡ್ತೀವಿ ಅಣ್ಣ. ಏನೋ ಮಾಡ್ರಪ್ಪ, ನಾನೇ ಬರೇನೆ ಈಗ ಆಗ್ಬಿಟ್ಟೈತೆ. ಅಣ್ಣ 1 ವಾರದಲ್ಲಿ 4 ಲಕ್ಷನ ನಿಮಗೆ ಕೊಡೋದು ನಮ್ಮ ಜವಾಬ್ದಾರಿ ಅಣ್ಣ. ಲವ್, ನಮ್ಮಿಂದ ಅವ್ನ ಜೀವನ ಹಾಳಾಗೋಯ್ತು. ಅವ್ರ ಅಪ್ಪನ ಕನಸೆಲ್ಲ ನೂರಾಗತ್ತವಳು. ನಾವೆಲ್ಲಾರ ಕೆಲ್ಸಕ್ಕೆ ಹೋಗಿ ದುಡ್ಡು ಸೇರಿಸ್ಕೊಡೋಣ ಕಣೋ. ಏನ್ ರಮ್ಮ ಅಲ್ಲಲ್ಲೇ ಮಾತಾಡ್ತಾ ಇದ್ರ? ಮುಂದ್ಕೋ ಕಳೆ ಕೇಳ್ರಮ್ಮ. ನಮಸ್ತೆ ಗೌಡ್ರೆ. ಏನ್ ಜಗ್ಗಿ, ಏನ್ ಸಮಾಚಾರ? ನಮ್ಮ ತೋಟದ ಹತ್ರ ಬಂದ್ಬಿಟ್ಟಿದೀಯಾ? ಗೌಡ್ರೆ ನಿಮ್ಮಿಂದ ಒಂದು ಸಹಾಯ ಬೇಕಿತ್ತು ಗೌಡ್ರೆ. ಏನು ಏನು ಹೇಳು? ಗೌಡ್ರೆ ನನ್ನ ಫ್ರೆಂಡ್ನ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದ್ದೀನಿ ಗೌಡ್ರೆ. ಅರ್ಜೆಂಟ್ 3 ಲಕ್ಷ ಕಟ್ಟಬೇಕು ಗೌಡ್ರೆ. ನೀವು ಸಹಾಯ ಮಾಡ್ತೀನಿ ಅಂತ ಬಂದಿದ್ದೀನಿ ಗೌಡ್ರೆ. ಅಷ್ಟೊಂದು ದುಡ್ಡಿಗೆ ಏನೋ ಗ್ಯಾರಂಟಿ? ನಿಮ್ಮಪ್ಪ ಅಷ್ಟು ವರ್ಷಗಳಿಂದ ನಮ್ಮ ಮನೇಲಿ ಕೆಲಸ ಮಾಡ್ತಿದ್ದ. ನಮ್ಮ ಅಪ್ಪನ ಥರ ನಾನು ಕೆಲಸ ಮಾಡ್ತೀನಿ ಗೌಡ್ರೆ. ನಿಮ್ಮ ಬಿಟ್ರೆ ನಮ್ಗೆ ಯಾರೂ ಇಲ್ಲ ಗೌಡ್ರೆ. ಸರಿ ಕಣೋ, ನಿನ್ನ ಮೇಲೆ ನನಗೆ ನಂಬಿಕೆ ಇದೆ, ನಾನು ದುಡ್ಡು ಕೊಡ್ತೀನಿ. ಏ ಗಡರಿ, ಆ ಗೊಬ್ಬರ ಮಾರಿರೋ ದುಡ್ಡು ತಗೊಬರೋ. ಗೌಡ್ರೆ ನಿಮ್ಮ ಈ ಸಹಾಯನ ನಾನು ಸಹಾಯ ತನಕ ಮರೆಯಲ್ಲ ಗೌಡ್ರೆ. ತಗೊಳ್ಳೋ, ಇಲ್ಲಿ 1 ಲಕ್ಷ ಇದೆ. ನಾಳೆ ಮನೆ ಹತ್ರ ಬಂದು ಇನ್ನು 2 ಲಕ್ಷ ಇಸ್ಕೊಂಡು ಹೋಗು. ನೋಡು, ನಾಳೆಯಿಂದ ಕೆಲಸಕ್ಕೆ ಬಂದ್ಬಿಡು. ರಜೆ ಗಿಜೆ ಹಾಕ್ಬೇಡ, ಸರಿನಾ? ಇವಾಗ ಹೊರಡು. ಮದಪಣ ಮದಪಣ. ಯಾರು? ಬಂದ್ರಪ್ಪ, ಕಪ್ಪೆ ಕೊಡ್ರಿ. ನೀವು ಕೇಳಿದ್ರಲ್ಲ ದುಡ್ಡು, ಅದೆಲ್ಲ ಅರೇಂಜ್ ಆಗಿದೆ. ಅಜಯ್ನ ಉಳಿಸ್ಕೊಳ್ಳಿ ಅಣ್ಣ. ಈ ಋಣನ ಯಾವ ರೀತಿ ತೀರಿಸಲಿ ಅಂತ ನನಗೆ ಗೊತ್ತಾಗ್ತಿಲ್ಲ ಕಣ್ರಪ್ಪ. ಆ ದೇವರು ನಿಮ್ಮ ಚೆಂದಾಗಿಟ್ಟಿರ್ಲಪ್ಪ. ಡಾಕ್ಟ್ರ್ ಇಲ್ಲಪ್ಪ? ಅಲ್ಲ, ಸರಿಯಪ್ಪ, ಆಯಿತು. ಡಾಕ್ಟ್ರೇ ನಮಸ್ಕಾರ. ಡಾಕ್ಟ್ರೇ ಮಾದಪ್ಪ ಅವರೇ ಬಂದ್ರಾ? ಬನ್ನಿ ಬನ್ನಿ. ಆರೋಗ್ಯವಾಗಿದ್ದಾನೆ, ಏನು ತಲೆ ಕೆಡಿಸ್ಕೊಬೇಡಿ. ನೀವು ಕೇಳ್ತಿಸ್ತಾನ ರೆಡಿ ಇದೆ. ನನ್ನ ಮಗನ ಬದುಕೊಳ್ಳೋ ಜವಾಬ್ದಾರಿ ನಿಮ್ಮದು ಡಾಕ್ಟ್ರೇ. ಇದು ಕೈಯೆಲ್ಲ ಡಾಕ್ಟ್ರೇ, ಕಾಲು ಅನ್ಕೋತೀನಿ. ತಗೊಳ್ಳಿ ಡಾಕ್ಟ್ರೇ. ಆಪ್ರೇಷನ್ ಮಾಡೋಣ, ಬೇರೆ ತಗೊಳ್ಳಿ. ದುಡ್ಡನ್ನು ಕೊಟ್ಟಿದ್ದೀರಲ್ಲ, ಎಲ್ಲ ಸರಿಯಾಗುತ್ತೆ. ನಾನು ಇದ್ದೀನಿ ಬಿಡಿ. ನೀವೇ ನನ್ನ ಪಾಲಿನ ದೇವರು ಡಾಕ್ಟ್ರೇ. ಅರ್ಜೆಂಟ್ ಆಪ್ರೇಷನ್ ಇದೆ, ಸಿಗ್ತೀನಿ ನಿಮಗೆ.
ನೋಡಿದ್ರೆ ನೆನ್ನೆನೇ ತೀರೋಗಿದ್ದಾನೆ. ಈ ಜಗತ್ತಿನಲ್ಲಿ ಸತ್ತಿರೋ ಹೆಣಕ್ಕೂ ಕೂಡ ನಾವು ದುಡ್ಡನ್ನ ಕಲೆಕ್ಟ್ ಮಾಡಬೇಕಾಗುತ್ತೆ. ಹಲೋ, ಕೇಳಿಸ್ತದೆ ಹೇಳ. ಅಣ್ಣ ಅಜಯ್ ಹಾಸ್ಪಿಟ್ಲಲ್ಲಿ ತೀರೋಗ್ಬಿಟ್ಟ. ಹಾಂ, ಬಾರೋ 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 ನಂದಗೆ. ಹಲೋ, ಹೇಳಿ. ಅಣ್ಣ ಅಜಯ್ ಹಾಸ್ಪಿಟ್ಲಲ್ಲಿ ತೀರೋಗ್ಬಿಟ್ಟ. ಅಣ್ಣ ಇದಳಣ್ಣ. ಅಣ್ಣ ಏನಾಯ್ತಣ್ಣ? ಅಣ್ಣ ಹೇಳು ಹೇಳು. ಯಾಕೋ ಏನಾಯ್ತು ನಿಂಗೆ? ಹೇಳು 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 ಹಾಸ್ಪಿಟ್ಲಿ ಹೇಳು. ಅಜಯ್ ಸತ್ತೋಗ್ಬಿಟ್ನತೆ. ವಿಧಿಯಾಟವ ಕಂಡವರು ಯಾರು, ಕನಸುಗಳ ಕಾಡು ಎಂದವರು ಯಾರು, ಬರಸಿಡಿಲು ಬಡಿದಂತೆ ಬರೆ ಮೇಲೆ ಬರೆಯ ಬರೆದಂತೆ ಚಿತೆ ಮೇಲೆ ನೀನು ನಿಂತಂತೆ ನನ್ನ ಬಿಟ್ಟು ಹೋದೆಯ ನೀ ಮರಳಿ ಬಾರೆಯ.